ನಮಸ್ತೆ. ಬೆಳಕು ನಕ್ಷತ್ರ ವ್ಲಾಗ್ಸ್ಗೆ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಾನು ಇವತ್ತೊಂದು ದಿನ ದೇವಸ್ಥಾನದಲ್ಲಿ ಮಾಡುವಂತಹ ಸಿಹಿ ಈ ಪ್ರಸಾದನ ಟ್ರೈ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ. ಈಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಡು ಬರೋಣ ಮತ್ತು ಮಾಡೋದನ್ನು ನೋಡೋಣ. ನಾನೀಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೇಕಾದರೆ 1.5 ಕಪ್ಪಷ್ಟು ಬೆಲ್ಲ ತೊಗೊಳ್ಳಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಎಲ್ಲ ಕಡಿಮೆ ತಿನ್ನೋದ್ರಿಂದ ನಾನು ಮೀಡಿಯಮ್ ಆಗಿ ಸ್ವೀಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬೆಲ್ಲ ಕರಗೋದಕ್ಕೆ ಬಿಡಬೇಕು. ಯಾಕಂದರೆ ಕಲ್ಲು ಕಸ ಏನಾದರೂ ಇದ್ರೂ ಸೋಸ್ಕೊಂಡು ತೆಗೆದಿಟ್ಕೊಂಡ್ರೆ ನೀಟಾಗಿ ಕ್ಲೀನಾಗಿರುತ್ತೆ ಅನ್ನೋ ಕಾರಣಕ್ಕೆ. ನಾನು ನಾಟಿ ಬೆಲ್ಲ ತೊಗೊಂಡಿರೋದು, ಹಾಗಾಗಿ ಬ್ಲ್ಯಾಕ್ ಕಲರ್ ಇದೆ. ಈಗ ಸಂಪೂರ್ಣ ಕರಗಿದೆ ಬೆಲ್ಲ. ಇದನ್ನು ಸೋಸ್ಕೊಂಡು ಎತ್ತಿಟ್ಕೋಬೇಕಾಗುತ್ತೆ ಒಂದು ಸೈಡು. ಆನಂತರ ನಾನು ಒಂದು ಬಾಣಲೆ ಇಟ್ಕೋತಾ ಇದ್ದೀನಿ. ಆ ಬಾಣಲೆಗೆ ಒಂದು 2 ಕಪ್ಪಷ್ಟು ಬ್ರೌನ್ ರೈಸ್ ತಗೋತಾ ಇದ್ದೀನಿ. ಇದು ಆನ್ಲೈನಲ್ಲೆಲ್ಲ ಸಿಗುತ್ತೆ ಅಥವಾ ಶಾಪ್ಗಳಲ್ಲೂ ಸಿಗುತ್ತೆ, ಅಥವಾ ಬ್ಲ್ಯಾಕ್ ರೈಸ್ ಅಂತಲೂ ಹೇಳ್ಬೋದು. ಇದನ್ನು ಒಂದು 2-3 ಸಲ ವಾಶ್ ಮಾಡ್ಕೋತಾ ಇದ್ದೀನಿ. ಇದು ತೊಳೆದು ಇಟ್ಕೊಂಡಾದಮೇಲೆ ಒಂದು ಬಟ್ಲಿಗೆ ಎತ್ತಿಟ್ಕೋತಾ ಇದ್ದೀನಿ. ಈಗ ಒಂದು ಬಟ್ಲಿಗೆ ಎತ್ತಿಟ್ಕೊಂಡು ಒಂದು ಸೈಡ್ ಎತ್ತಿಟ್ಕೊಳ್ಳೋಣ. ಆನಂತರ ಅದೇ ಬಾಣಲಿನ ಒಲೆ ಮೇಲೆ ಇಟ್ಕೋತಾ ಇದ್ದೀನಿ. ಆ ಬಾಣಲೆ ಕಾದ ನಂತರ ನಾನು ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಆ ತುಪ್ಪ ಕಾದ ನಂತರ ಕೊಬ್ಬರಿ ಅಥವಾ ತೆಂಗಿನಕಾಯಿ ಅದಾದರೂ ಸಣ್ಣದಾಗಿ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಮಧ್ಯ ಸ್ವಲ್ಪ ಕಾಯಿ ಸಿಕ್ಕಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಈಗ ನಾನು ಒಂದು ಬಟ್ಲಿಗೆ ಎತ್ತಿಟ್ಕೋತಾ ಇದ್ದೀನಿ. ಈಗ ಅದೇ ತುಪ್ಪ ಕಾದಿರುತ್ತಲ್ಲ, ಅದೇ ತುಪ್ಪಕ್ಕೆ ನಾನು ಗೋಡಂಬಿ ಹಾಕ್ಕೋತಾ ಇದ್ದೀನಿ. ಗೋಡಂಬಿನೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಗೋಡಂಬಿ ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ. ಇದನ್ನು ಸುದ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆ ಕೊಬ್ಬರಿ ಎತ್ತಿಟ್ಕೊಂಡಿದ್ನಲ್ಲ ಅದಕ್ಕೇ ಎತ್ತಿಟ್ಕೋತಾ ಇದ್ದೀನಿ. ಆ ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ. ಈ ಫ್ರೈ ಮಾಡಬೇಕಾದ್ರೆ ಆದಷ್ಟು ಸ್ಟವ್ ಕಡಿಮೆ ಮಾಡಿದ್ರೆ ಒಳ್ಳೆಯದು. ಆ ನಂತರ ಇದೇ ಬಾಣಲಿಗೆ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ 2 ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡು ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಸ್ವಲ್ಪ ಎಲ್ಲ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಂತೂ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಬ್ರೌನ್ ರೈಸು ಡೈಲಿ 1 ಸ್ಪೂನ್ ಅಷ್ಟಾದ್ರೂ ಸೇವಿಸಿದ್ರೆ ದೇಹಕ್ಕೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ. ಮತ್ತು ಈ ಥರ ಸಿಹಿ ಒಂದು 15 ದಿನಕ್ಕೆ, 1 ತಿಂಗಳಿಗೆ ಒಂದ್ಸಲ ಮಾಡ್ಕೊಂಡು ತಿಂದ್ರೂ ಅಥವಾ ಮಕ್ಕಳಿಗೆಲ್ಲ ಮಾಡಿಕೊಟ್ರೂ ದೇಹಕ್ಕೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ. ಈಗ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು ಒಂದು 3 ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಇದು ರೈಸ್ ಥರ ನಾವು ಮಾಮೂಲಿ ಅನ್ನ ಎಲ್ಲ ಮಾಡ್ಕೋತೀವಲ್ಲ, ಆ ರೀತಿ ಸಾಫ್ಟಾಗಿ ಬೇಯಿಸಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು. ಹಾಗಾಗಿ ನಾನು 3 ಕಪ್ ಮಾತ್ರ ನೀರು ಹಾಕ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಬೇಕಾದ್ರೆ ಕುಕ್ಕರಲ್ಲಿ 1 ವಿಶಿಲ್ ಕೂಗಿಸಿದ್ರೂ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಬೇಯಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅನಿಸುತ್ತೆ, ಯಾಕಂದರೆ ಕುಕ್ಕರಲ್ಲಿ ಹಾಕ್ಬಿಟ್ಟಿದ್ರೆ ಬೇಗನೆ ಆಗಿಬಿಡೋದು. 1 ವಿಶಿಲ್ ಕೂಗಿದ ತಕ್ಷಣ ಸಡನ್ನಾಗಿ ಒಂದು 5 ನಿಮಿಷ ಬಿಟ್ಟು ವಿಶಿಲ್ನ ತೆಗೆದು ಬಿಡಬೇಕಾಗುತ್ತೆ. ಅಲ್ಲೇ ಬಿಟ್ಟರೆ ಸ್ವಲ್ಪ ಅನ್ನದ ಥರ ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ಈಗ ಕರೆಕ್ಟಾಗಿ ಬೆಂದಿದೆ. ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ಪಕ್ಕದಲ್ಲಿ ಬಿಸಿನೀರನ್ನ ಇಟ್ಕೊಂಡು ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ತಣ್ಣೀರನ್ನ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು. ಆನಂತರ ನಾನೀಗ ಬೆಲ್ಲದ ನೀರನ್ನ ಹಾಕ್ಕೋತಾ ಇದ್ದೀನಿ. ಫುಲ್ 1 ಕಪ್ಪು ಬೆಲ್ಲ ತೊಗೊಂಡಿದ್ನಲ್ಲ, 1 ಕಪ್ಪಷ್ಟು ಎಲ್ಲ ಫುಲ್ಲು ಹಾಕ್ಕೋತಾ ಇದ್ದೀನಿ.
ಈ ಬೆಲ್ಲದ ನೀರು ಹಾಕಿದ್ಮೇಲಂತೂ ಯಾವುದೇ ಕಾರಣಕ್ಕೂ ಅಕ್ಕಿ ಬೇಯೋದಿಲ್ಲ. ಅದಕ್ಕೆ ಮುಂಚೆನೇ ನಾವು ನೀಟಾಗಿ ಬೆಂದಿದೆಯಾ ಏನು ಅಂತ ನೋಡ್ಕೋಬೇಕಾಗುತ್ತೆ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ಮೋಸ್ಟ್ ನೋಡಿ ಯಾವ ರೀತಿ ಬೆಂದಿದೆ ಅಂತ. ಆ ನಂತರ ಈಗ ನಾನು ಶುಂಠಿ ಪೌಡರ್, ಮೇಯ್ನಾಗಿ ಶುಂಠಿ ಪೌಡರು ಹಾಕ್ಕೋಬೇಕಾಗುತ್ತೆ. ಇದು ಒಂದು 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದೇನಿದು ಬ್ಲ್ಯಾಕ್ ಕಲರ್ ಇದೆ ಅಂತ ಅಂದ್ಕೋಬೇಡಿ. ಅಕ್ಕಿನೂ ಬ್ರೌನ್ ರೈಸು ಅದನ್ನ ಮತ್ತು ನಾಟಿ ಬೆಲ್ಲ ಯೂಸ್ ಮಾಡಿರೋದು, ಅದು ಬ್ಲ್ಯಾಕ್ ಬೆಲ್ಲ, ಹಾಗಾಗಿ ಬ್ಲ್ಯಾಕ್ ಕಲರ್ ಬಂದಿದೆ. ಈಗ ಶುಂಠಿ ಪೌಡರ್ ಹಾಕ್ಕೋತಾ ಇದ್ದೀನಿ. ಆ ನಂತರ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಗೋಡಂಬಿ ಮತ್ತು ಕಾಯಿನೂ ಹಾಕ್ಕೋತಾ ಇದ್ದೀನಿ. ನಂತರ ಈಗ ನಾನು ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಮಾಡಿರಲಿಲ್ಲ, ಡೈರೆಕ್ಟ್ ಹಾಗೇ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಇನ್ನೊಂದು 2 ಸ್ಪೂನು ತುಪ್ಪ ಬೇಕಾದ್ರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಇನ್ನೊಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಡ್ತೀನಿ. ಈಗಂತೂ ಮನೆಯಲ್ಲಿ ಚಕ್ಲಿ, ನುಪ್ಪಿಟ್ಟು, ಕಜ್ಜಾಯ, ರವೆ ಉಂಡೆ, ಚಿಕನ್ ಉಂಡೆ ಅವೆಲ್ಲ ಯಾರೂ ತಿನ್ನೋದೇ ಇಲ್ಲ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟೇ ಅಳತೆಯಾಗೆ ಮಾಡಿಬಿಟ್ಟು ಎಡೆಗೆ ಮಾಡ್ತಾ ಇರೋ ಕಾಲ ಬಂದ್ಬಿಟ್ಟಿದೆ ಈಗ. ಮಕ್ಳಿಗಂತೂ ಅದ್ರ ಟೇಸ್ಟ್ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮತ್ತು ಕೆಲವ್ರಿಗಂತೂ ಮಾಡೋದಕ್ಕೂ ಮರ್ತೋದಂಗೆ ಅನ್ನಿಸ್ತಾ ಇದೆ. ಈಗ ನಮಗೇ ಮರ್ತೋದಂಗೆ ಅನ್ನಿಸ್ತಾ ಇದೆ. ಈಗೆಲ್ಲ ಬೇಕ್ರಿ ತಿಂಡಿ ಸಡನ್ನಾಗಿ ಹೋದರೆ ದುಡ್ಡು ಕೊಟ್ಟರೆ ಸಿಗುತ್ತೆ ಅನ್ನೋ ಎಲ್ಲ ಅಂದ್ಕೊಂಡು ತಗೊಂಡು ತಿನ್ನೋದು ಅಭ್ಯಾಸ ಆಗಿಬಿಟ್ಟಿದೆ. ಈ ರೀತಿ ಮನೆಯಲ್ಲೇ 1 ತಿಂಗಳಿಗೆ 15 ದಿನಕ್ಕೆಲ್ಲ ಮಾಡ್ಕೊಂಡು ತಿನ್ನಿಸ್ತಾ ಇದ್ದರೆ ಮಕ್ಳಿಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮತ್ತು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವೀಡಿಯೋಸ್ನ ನೋಡಿ. ಮತ್ತು ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಮತ್ತು ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮಾಡಾದಮೇಲೆ ತುಂಬಾ ಚೆನ್ನಾಗಿತ್ತು, ಮಾತ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ 1 ತಿಂಗ್ಳಿಗೆ ಒಂದ್ಸಲ ಮಾಡಿಕೊಂಡ್ರೆ ಏನೂ ತಪ್ಪಿಲ್ಲ. ಅಥವಾ ಎಲ್ಲೂ ಸಿಗಲ್ಲ ಅಂತ ಏನಿಲ್ಲ. ನಾನು ಇದು ಫ್ಲಿಪ್ಕಾರ್ಟಲ್ಲಿ ಮೋಸ್ಟ್ಲಿ ಆರ್ಡರ್ ಮಾಡಿದ್ದೆ ಅನಿಸುತ್ತೆ ಬ್ರೌನ್ ರೈಸ್ನ. ಅಲ್ಲೂ ಬೇಕಾದರೆ ನೀವು ತೊಗೋಬೋದು. ಈ ಸಿಟಿನಲ್ಲಿರೋರಿಗೆ ಆಲ್ಮೋಸ್ಟು ಮಾಲ್ಗಳಲ್ಲೆಲ್ಲ ಸಿಗ್ಬೋದು ಅನಿಸುತ್ತೆ. ಈಗ ರೆಸಿಪಿ ಇಷ್ಟ ಆಯಿತಾ? ಒಂದೇ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.